ಶಾಂತಕ ಎದಕ್ಕ ಹಿಂಗ್ ಸಪ್ಪ ಕುಂತಿ ಬಗಲಾಗ ಅಂದಂಗ ಶಾಂತಕ ಟಿವಿ ನೋಡಿದೇನ ಪಾಪ ನೋಡಿ ನೀವ ನೋಡೇ ಬ್ಯಾಸರಾಗಿ ಬಂದಿಲ್ ಕುಂತ ನೀವ ದೇವ್ರು ಒಳ್ಳೇದಿ ಕಾಲಲ್ಲಿ ಬಿಡವ ಪಾಪ ಎಂತ ಚಂದಿದ್ವು ಅವು ಎರಡು ಗಂಡ ಹೆಂಡತಿ ಏನ ದೇವ್ರಿಗೆ ಕಣ್ ಕುಕ್ಕಿತ್ತು ಏನು ಪಾಪ ಹಿಂಗ್ ಮಾಡಿಬಿಟ್ಟು ನೋಡ ಅವ್ರಿಗೆ ಹೌದು ಬಿಡ ಶಾಂತಕ್ಕ ಕರೆನವ ಭಾಳ ಕೆಟ್ಟ ಅನ್ಸತಿ ಎಂತೆಂತಾವು ಭೂಮಿ ಮ್ಯಾ ಬದುಕ್ತಾವು ಏನ್ ತಾನ ಜೀವನ ಬ್ಯಾಸರಾಗಿ ಮೈ ತುಂಬ ಕಾಯಿಲೆ ಇಟ್ಕೊಂಡು ದೇವ್ರೇ ಕರ್ಕೋರಪ್ಪ ನನ್ನ ಅಂತಿರ್ತಾರ ಅಂಥವ್ರನ್ನ ದೇವ್ರ ದೌಡ್ ಕರ್ಕೊಂಡು ಹೋಗುದಿಲ್ಲ ಅದು ಇಲ್ಲಿ ಭೂಮಿ ಮ್ಯಾಗ ಬಿಟ್ಟು ಪಾಪ ಅವ್ರನ್ನೂ ನಳ್ಳಾಕ್ ಹಚ್ಚಿ ನೋಡ್ತಿರ್ತಾನ ನಾವು ಎಲ್ಲಾ ಚಂದ ಐತಿ ನಾವು ಚಂದ ಇರ್ತೇವೆ ಗಂಡನ ಕೂಟ ಹೆಂಡತಿ ಕೂಟ ಅನ್ನೋರ್ನ ನೆಟ್ಟ ಬಿಡುದಿಲ್ಲ ಆ ನಮ್ಮ ಪುಣ್ಯಾತ್ಮ ಪುನೀತ್ ರಾಜ್ಕುಮಾರ್ಗೂ ಹಂಗ ಮಾಡಿದ ದೇವ್ರೆ ಪಾಪ ನೋಡ್ ಗಂಡನ ಕೂಟ ಬಾಳೆ ಬದುಕ್ಬೇಕು ಸಾಣದೈತಿ ಇನ್ನು ಕೂಸು ಇಂಥ ಹುಡುಗಿಗೂ ಹಿಂಗ ಮಾಡಿದ್ನಲ್ಲ ಇವ ಅವನ ಇವ ಅಲ್ಲ ಮಕ್ಕೊಂಡವ್ರು ಬೆಳಗ್ಗೆ ಹೇಳುದಿಲ್ಲ ಅಂದ್ರ ಏನು ನೋಡು ಅಲ್ಲ ಪ್ರಪಂಚ ಅಲ್ಲಿ ಹೆಂಗ ಜೀವನದಾಗ ಏನಾರ ಆಸೆ ಇಟ್ಕೋಬೇಕ ಬೇಡ ಇಂಥದ್ದು ಮಾಡ್ಬೇಕು ಇಂಥದಿಲ್ಲ ಅಂತೇಳಿ ಅನ್ಕೋಬೇಕ ಬೇಡ ಅಂತೇಳಿ ತಿಳಿವಲ್ತಲೆ ಸುಮ್ ಜೀವನ ಹೆಂಗೆ ಬರುತ್ತೆ ಹಂಗಂಗೆ ಜೀವನ ಮಾಡ್ಕೊಂತ ಹೋಗ್ಬೇಕು ಏನು ಮುಂದಿರ್ತ ಪ್ಲಾನ್ ಮಾಡ್ಕೋಬಾರ್ದು ಅನ್ನಂಗೆ ಆಗ್ಬಿಟ್ಟತ್ ನೋಡು ಅತ್ತಿಯರ ಪಾಪ ಆ ಸ್ಪಂದನ ಸತ್ತಿದ್ದಕ್ಕ ಪಾಪ ಅವ್ರ ಅತ್ತಿ ಮಾವ ಎಷ್ಟು ಅಳಾಕತ್ತಿದ್ರು ಗೊತ್ತೇನ್ರಿ ಸೊಸಿ ಮ್ಯಾಗ ಎಷ್ಟು ಜೀವದಾರ ನೋಡ್ರಿ ಹೌದವಾ ಪಾಪ ವಯಸ್ಸಾದ ಕಾಲಕ್ಕೆ ಮಕ್ಕಳ ಈ ಸ್ಥಿತಿ ಒಳಗೆ ನೋಡ್ಬೇಕು ಅಂತಂದ್ರ ಬಹಳ ಕೆಟ್ಟ ಅನ್ಸತ್ ಬಿಡವ ಸೊಸಿ ಮ್ಯಾಗ ಎಷ್ಟು ಜೀವದಾರ ನೋಡ್ರಿ ಅವ್ರು ನೀವಾದ್ರ ಅತ್ತಿರೇ ನೀನು ಸಾಯಿ ಬೇಕಾರೆ ನೋಡ್ ನಾ ಅಳ್ತೇನಿಲ್ಲ ನಾ ಸಾಯ್ಬೇಕಾ ಮತ್ತೆ ಮೊದಲ ಬೇಸರದಾಗ ಕುಂತೇನಿ ನೋಡ್ರಿ ಅತ್ತಿ ಮಾವ ಜೀವದಾರ ಅಂದ್ಯಾ ಅಂತಂದೆ ಅವ್ರ ಹೇಳ್ತಾರ ನೀವು ಅಳದಿಲ್ಲ ಅಂದ್ರೆ ಮತ್ತೆ ಸತ್ತಾರ ನೋಡೊಮ್ಮೆ ಅಳ್ತಾನಿಲ್ಲ ಅಂತ ಗೊತ್ತಾಕತಿ ಅಂದೆ ಮತ್ತೇನು ಹೇಳ ನಿಂಗೆ ಹೋಲ್ ಬಿಡ್ರಿ ನೀವು ಅಳ್ತಿರ ಇಲ್ಲ ಅಂತ ನೋಡಕ್ ನಾ ಎಲ್ಲಿಂದ ಸಾಯಕ್ ಹೋಲಿ ಶಾಂತಕ ಆ ಮೂಲಿ ಮನಿ ಗಂಗೆ ಅದನಲ್ಲ ಅವ್ನು ಏನ್ ಸತ್ತಂತ ಪಾಪ ಯಾರೇ ಮೊನ್ನೆ ಅವ್ನು ಏಂತಿ ನನ್ ಕೊಟ್ಟು ನೀರಡಿ ಹೊತ್ತನೇ ಜಗಳ ಮಾಡಿದ್ನಲ್ಲ ಯವ್ವ ಆಕೆ ಹ್ಞೂ ಶಾಂತಕ ಅಯ್ಯೋ ಹಣೆ ಬರ್ಗಣಿ ಜ್ಯೋತಿ ಸಣ್ಣಕ್ಕಿದ್ಲಲ್ಲ ಇನ್ನು ಹುಡುಗರು ಎರಡು ಸಣ್ಣ ಹೋದವ್ ಪಾಪ ಕಲ್ಯಾಕತ್ತಾವು ಅಯ್ಯೋ ಯವ್ವ ದೇವ್ರೆ ಏನಾಗಿತ್ತಂತ ಆರಾಮಿದ್ದಿಲ್ಲನ ಏನಾಗಿತ್ತನ್ವ ಶಾಂತಕ ಒಟ್ಟ ಇನ್ನೂ ಹೆಣ ತಂದಿಲ್ಲ ಇನ್ನು ಅಲ್ಲೇ ಐತಂತ ಒಟ್ಟ ಏನದು ಎಂತದ ರಾತ್ರಿ ಮಕ್ಕೊಂಡಾಗ ಬೆಳಿಗ್ಗೆ ಎದ್ದಿಲ್ಲ ಅಂತವ ಅಯ್ಯೋ ಇದಕ್ಕೆ ಏನಾಗಿರ್ಬೇಕಂತದ ಏನು ಬಂದಿರ್ಬೇಕಂತ ನಾನು ಏನು ರಾತ್ರಿ ಮಕ್ಕೊಂಡಾರ ಹಾಟಾಗಿ ಸಾಯ್ತವ ಏನು ಪ್ರಪಂಚ ಉಳ್ಯಾಕ ಬಂದಿಲ್ಲ ಬಿಡವ ಅದು ಸಣ್ಣಕ್ಕಿದ್ಲ ಮನ್ಮನ್ನರ ಲೋನ್ ಮಾಡಿಸಿ ಮನಿ ಕಟ್ಕೊಂಡಿದ್ವಲ್ಲ ಯವ್ವ ಇನ್ನೂ ಆ ಲೋನ್ ಮನಿದ ಕಂತು ಮುಟ್ಟಿಲ್ಲ ಏನಿಲ್ಲ ಕಂಡಾಬಿಟ್ಟು ಇರ್ಬೇಕು ಇನ್ನು ಎಷ್ಟ ಲೋನ್ ಮಾಡಿಸ್ತೇನೆ ಅಂದಿದ್ರ ಅವಾಗ ಆಗಾತು ಆಮ್ಯಾಗ ಹುಡುಗರು ಕಲಿಬೇಕು ಇನ್ನು ಆದರ ಗಂಡ ಬರಬರಿ ಇಲ್ಲ ಅದನ್ನ ನೆಟ್ಟಗ ಅದಕ್ಕೆ ಮಕ್ಕಳು ನೋಡ್ಕೊಳ್ಳೋದು ಗೊತ್ತಿಲ್ಲ ಮನಿ ಕಡೆ ಜವಾಬ್ದಾರಿ ಇಲ್ಲ ತಾ ದುಡ್ಯಾಕ ಹೋಗುದಿಲ್ಲ ಹೆಂಡತಿ ನಟ ದುಡ್ಯಾಕ ಕಳಿಸ್ತಿತ್ತು ಪಾಪವ ಯವ್ವ ಅಕ್ಕಿ ಮ್ಯಾಗ ನಿಂತಿತ್ತದ ಮನಿ ಹ್ಞೂ ಶಾಂತಕ್ಕ ಬರೀ ಊರಂಗಿಲ್ಲ ಮಾತಾಡ್ಕೊಂತ ಅಡ್ಡಾಡವ ಪಾಪದು ಒಂದು ಬೆಳಗ್ಗೆ 8ಕ್ಕೆ ಹೋತಂದ್ರ ರಾತ್ರಿ ಬರ್ತಿತ್ತು ನೋಡಿ ಶಾಂತಕ್ಕ ಹೆಣ್ಮಗಳು ನೋಡು ಭೂಮಿ ಮ್ಯಾಗ ಇಂಥವ್ರನ್ನೆಲ್ಲ ಬಿಟ್ಟಿರ್ತಾನೆ ದೇವ್ರು ಪಾಪ ದುಡಿವಾಳ ಹೆಣ್ಮಗಳು ಆಕಿನಾರ ಬಿಟ್ಟು ಆ ಗಣಮಗನ್ ತಗೊಂಡಿದ್ರು ಆಕಿ ಆ ಮಕ್ಕಳ ಜೀವನಾರ ರೂಪಿಸ್ತಿದ್ಲವ ಪಾಪ ನೋಡು ಶಾಂತಕ್ಕ ಹಿಂಗೈತಿ ಬಾಜುಕ ಇದ್ರು ಗೊತ್ತಾಗಿಲ್ಲ ನಮಗದು ಹೆಂಗಾಗಿತ್ತಂದ್ರ ಆಮ್ಯಾಗ ಸುದ್ದಿ ಮುಟ್ಟೈತೆ ನಮ್ಗದು ಅಂದ್ರೆ ರಾತ್ರಿ ಏನೋ ತ್ರಾಸ ಆದಂಗ ಆತಂತ ದವಾಖಾನೆ ತಗೊಂಡು ಹೋದ್ರಂತ ಅಲ್ಲೇ ಏನು ಜೀವ ಮುಗೈತಿ ಇನ್ನೂ ತಂದಿಲ್ಲ ಅಂತಾರ ಒಟ್ಟ ಅಯ್ಯೋ ಪಾಪ ಏನು ಯವ್ವ ದೇವ್ರ ಕಾಲ್ಮನಿ ಎಲ್ಲಿಗೆ ಬಂದು ಹೋತಂತೆ ನಾನು ಹ್ಞೂ ಶಾಂತಕ್ಕ ಮನುಷ್ಯ ಇರು ಮಟನು ಇದು ನಂದು ಅಂತೇಳಿ ದ್ವೇಷ ಮಾಡ್ಕೊಂತ ಅವ್ರನ್ನ ಮತಸಂಗಲ್ ಇವ್ರನ್ನ ಮತಸಂಗಲ್ ಅಂತೇಳಿ ನಾ ಆಟ ದುಡಿಬೇಕು ಮನಿ ಕಟ್ಟಬೇಕು ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕಂತ ಎಷ್ಟೆಲ್ಲ ಯೋಚನೆ ಮಾಡ್ಕೊಂಡಿರ್ತಾನ ಒಮ್ಮೀಕ ದೇವ್ರು ಒಂದೇ ಒಂದು ಸಾವು ಅನ್ನೋದು 2 ಅಕ್ಷರದೊಳಗೆ ಎಲ್ಲ ಬಂಧನ ಬಿಡಿಸಿ ಕರ್ಕೊಂಡು ಹೋಗಿಬಿಡ್ತಾನೆ ನೋಡಲ್ಲ ಹೌದು ಅಯ್ಯವ ಶಾಂತಕ್ಕ ಇದೊಂದು ಮಾತ್ರ ಕರೆ ಪಾಪ ಅವೇ 2 ಜೋಡಿ ಭಾಳ ಬದುಕಬೇಕಾಗಿದ್ದು ಹಿಂಗೆ ಮಾಡಿದ ಆ ಗಣ ಮಗನ ನೆನೆಸ್ಕೊಂಡ್ರೆ ಭಾಳ ಕೆಟ್ಟ ಅನ್ಸುತ್ತೆ ನನಗೆ ಹೆಂಗಾರ ಮುಂದೆ ಜೀವನ ಮಾಡ್ತಿದ್ದಾನ್ಲೇ ಪಾಪವ ಒಂದು ಸಂಸಾರಕ್ಕೆ ಒಂದು ಹೆಣ್ಣು ಬೇಕು ಬಿಡ್ರಿ ಅತ್ತಿಯರ ಗಂಡಿಲ್ಲಂದ್ರೂ ನಡೆದಿತ್ತನ ಹೆಣ್ಣಿಲ್ಲಂದ್ರೆ ನಡೆಯಂಗಿಲ್ಲ ಬಿಡ್ರಿ ಆ ಸಂಸಾರ ಅಂದಂಗೆ ಶಾಂತಕ್ಕ ಆತನ ಇಲ್ಲೇ ಎದಕ್ಕೆ ಬಂದಿವ ಹಾಂ ಈ ಸಲದ ಮತ್ತೆ ಹೆಂಗ ಮೊನ್ನೆ 90,000 ಚೀಟಿ ಎದ್ದತಿ ಮತ್ತೆ ಈ ಸಲ ಚೀಟಿ ಹಾಕ್ತೇನವಲ್ಲೇ ಇರ್ ಬಿಡ್ಲೆ ಈ ವರ್ಷ ಹಾಕುದಿಲ್ಲ ನಾ ಚೀಟಿನ ರೊಕ್ಕಿಲ್ಲ ಮೊದ್ಲು ಅದ್ರಾಗ ಏನು ಚೀಟಿ ಹಾಕೊಂಡು ಕುಂತ್ರೆ ಎಲ್ಲಿದ್ ನೋಡಕ್ಕೆ ಹುಡುಗನ ಸಾಲಿ ದಿನಕ್ಕೆ ಇದು ಖರ್ಚು ಭಾಳ ಆಗತ್ತೈತೆ ಅದನ್ನು ಮಾಡಿ ಚೀಟಿನೂ ಹಾಕಂತಂದ್ರೆ ಎಲ್ಲಿದಕ್ಕತ್ ಬಿಡವ ಆಗುದಿಲ್ಲ ಅಯ್ಯ ಅದನ್ನೇನು ತಗೊಂಡೆ ನೀ ಖರ್ಚು ಮಾಡ್ತೀನಿ ನಿನ್ನ ಮಗಳಿಗೆ ಕೊಟ್ಟು ಕಳಿಸ್ತೀಯ ಅಲ್ಲ ಅದನ್ನ ತಗೊಂಡು ಈ ಹುಡುಗ ಎದಕ್ಕೆ ಉಪಯೋಗಿಸ್ಕೊಂತಿಲ್ಲ ಸಾಲಿ ಫೀಸ್ಗೆ ಅದಕ್ಕೆ ಅಂತೇಳಿ ಮನ್ನಿದು ಸಾಲಿ ಫೀಸ ಕಟ್ಟೇವಿ ಈಗ ಮನೆ ಬಂದಿದ್ದು 90,000 ರೂಪಾಯಿನ ಸಾಲಿ ಫೀಸ್ ಕಟ್ಟಿದ್ವಿ ಅರಬಿ ಬುಕ್ಕು ಪೆನ್ನು ಪಾಟಿ ಚೀಲ ಅದಂತ ಇದಂತ ಅವನ್ ತಂದ್ವಿ ಉಳಿದಿದ್ದ ರೊಕ್ಕ ಖರ್ಚಿಗೆ ಇಟ್ಕೊಂಡೆ ಮನೆಯಾಗಿರ್ಲಿ ಅನು ಅಪ್ಪತ್ತಂದ್ರೆ ಅಂತ ಒಂದು 20,000 30,000 ಉಳಿತದ ಇಟ್ಕೊಂಡೆ ಮತ್ತೆ ಶಾಂತಕ್ಕ ಈ ಸಲ ನಾವು ಚೀಟಿ ಹಾಕಿದ್ರ ಏನು ಸುಮ್ಮನೆ ಮನೆಗೆ ಖರ್ಚಿಗೆ ರೊಕ್ಕ ರೊಕ್ಕವ ಬಡ್ಡಿ ಇಲ್ದಂಗ ತಗ ಹೋಗಲೇ ವರ್ಷಗಟ್ಲೆ ಕಾಯ್ಬೇಕವ 20 ಮಂದಿ ಅಂತಂದ್ರೆ ಎಂತು ಸಾತನ್ಲೆ ಹೋಗತ್ತಾಗ ವರ್ಷಗಟ್ಲೆ ನಮ್ದರ ಹೇಳುದಿಲ್ಲ ಈ ಸಲ ನೋಡಿದ್ರಿ ಅಂತ ಲಾಸ್ಟಿಗೆ ಎದ್ದತಿ ಅಲ್ಲವ ನಾನು ಚೀಟಿ ಹಾಕಕ್ ಸುಮ್ಮನೆ ಎಲ್ಲಾರು ಬ್ಯಾಂಕ್ನ ಇಟ್ಕೊಂತ ಹೊಂಟ್ರೆ ನಮ್ಗೆ ಬೇಕಂತ ತೆಗೆಸ್ಕೊಳಕ್ರ ಬರ್ತೈತಿ ಇಲ್ಲ ಈ ಸಲ ಹೇಳಾಳಕ್ಕಿ ಮಸೂರ ಮಂದಕ್ಕ ಹೇಳಾಳ ಏನು ಗೊತ್ತನ 20 ಮಂದಿ ಆದ್ರೆ ಒಮ್ಮೆ 2 ಚೀಟಿ ಎಬ್ಬಿಸ್ಬಿಡೋದು ಇಬ್ಬರಿಗೆ 55,000 ಬರ್ತೈತಿ 90,000ದಾಗ ಅಂದ್ರೆ ಎಷ್ಟು 45 ಬರ್ತೈತಿ ಅಂತ ಹೇಳಿದ್ರು 2 ಅಂತ ಎಬ್ಸುದು ಅದು ಹೆಂಗೆ ಕರೆಕ್ಟ್
ಯಾಕೆ ಬೇಷ ಆಗವಲ್ತು ನೋಡಿದ. ಬೇಡ ಬೇಡ ನಾವು ಅಲ್ಲೇ ಒಲ್ ಬಿಡ್ರವ, ನೀವು ಹಾಕೋರಿ. ಒಲ್ಲೆ ಅಂದ್ರೆ ಬಿಡವ ಹೋಲತ್ತ. ನೀ ಗಿರ್ಜಿ ನೀ ಹಾಕಕ್ ಹೋಗ್ಬೇಡ್ಲೆ. ಯಾಕ ನಾ ಯಾಕೆ ಹಾಕ್ಬಾರ್ದೆ? ಹೋಗಲೆ ಬಿಡಾಡಿ. ಹಾಕುಮಟ ಹಾಕ್ತಿ ಅಲ್ಲಿ ರೊಕ್ಕ ಕಡಿಮೆಗೆ ಹಾಕಿ ಕಟ್ಟು ಬರಕ ಅಂತ ಬೆನ್ನು ಬೀಳ್ತಿ. ನನಗಂತೂ ಹಾಕಿ ಕಟ್ಟು ಅನ್ನಕ್ ಹೋಗ್ಬೇಡ. ಆತು ನಿನ್ ಕೈಲೇ ನೀಗ್ತತಿ ಅಂದ್ರೆ ಹಾಕು, ಇಲ್ಲ ಅಂದ್ರೆ 1 ರೂಪಾಯಿ ಚೀಟಿ ಹಾಕಕ್ ಹೋಗ್ಬೇಡ. ಆತ ನಿನ್ನ 1 ರೂಪಾಯಿ ಕೇಳಿದ್ರಿ ಹೇಳ. ಅದು ಅಲ್ದ ಚೀಟಿ ಇಟ್ಟು ತಿಂಗಳ ಅಂಗಟ್ಲೆ ಕಾಯುದು ಅಂದ್ರ ಯವ್ವ ಈಗ ಚೀಟಿ ಹಾಕಿ ಮರದಿನ ನಾ ಸತ್ನಿ ಅಂದ್ರೆ ಗತಿ ಏನ ಇವ. ಮೊದ್ಲ ಈಗಿದ್ ಮನುಷ್ಯ ಇನ್ನೊಟ್ಟತ್ತಿಗಿಲ್ದ ಅನ್ನಂಗ ಆಗ್ತತಿ ನೋಡು. ನಿಂಗಪ್ಪ ನೀ ಪಾಪ ರಾತ್ರಿ ಮಕ್ಕೊಂಡಾಗ ಬೆಳಗ್ಗೆ ಎದ್ದಿಲ್ಲ ಅಂತ ಹರೇದ್ ಹೆಣ್ಮಗಳು. ಏನ್ ದೊಡ್ಡ ವಯಸ್ಸಾಗಿದ್ದಕ್ಕಿಗೆ ಹರೇದಕ್ಕೆ ಅದಾಳ. ಹುಡುಗರು ಸಣ್ಣ ಹೋದವ, ಆಕಿ ಹಿಂಗಾದ್ಲ. ಇದು ನೋಡಿ ಈ ಪಾಪ ಈಕಿ ವಿಜಯ ರಾಘವೇಂದ್ರನ್ ಹೆಂಡತಿ ಪಾಪದು ನೋಡು ಹಂಗಾತ. ಈಗ ನಾನು ಮಕ್ಕೊಂಡಕ್ಕೆ ಅಲ್ಲೇ ಸತ್ತ ಹೋದ್ನಿ ಅಂದ್ರೆ ಅಯ್ಯ ಅತ್ತೀರ ನಾ ಇದ್ದೇಲ್ರಿ, ನಾ ತಕೋತಿದ್ದೆ ನೋಡು ಎಂತದ ಹಿಡಿಂಬೇಗೈತೆ ನನ್ನ ಸೊಸಿ. ಲೇ ಇರಿ ಅಲ್ಲೇ ನಾ ಸತ್ತಿನ ತಗೊಂತೇನೆ ಅನ್ನೋದ್ರಾಗ ಅದಿಯಲ್ಲೇ ನಾ ಸಾಯ್ತೇನೆ ಅನ್ನೋದ ಇಲ್ಲಲ್ಲೇ ನಿನಗ. ಅತ್ತೀರ ಸಾಯರ್ ಕುಟ್ಟ ಯಾರಿಗಾರ ಸಾಯಕತ್ತೇನ್ರಿ ಹೇಳ್ರಿ ನೀವ ನೋಡೋಣ. ಹಂಗಂತೇಳಿ ಸಾಯ್ಬೇಡ ಅಂತೇಳಿ ಎಮ್ಮದರ್ನ ಬರೋದು ಕಾಯ್ಕೊಂತ ಕುಂದ್ರಕತ್ತೇನ್ರಿ. ನಮ್ಮ ಅತ್ತಿನ ಪಾಶಾಯಿ ಕೇಳ್ಕೊಂಡು ಹೋಗ್ಬೇಡ ಅಂತ ಹೇಳಕ್ ನಾನು ಹೌದಿಲ್ರಿ. ಎಲ್ಲ ಟೈಮು ನಿಮ್ಮ ಟೈಮ್ ಬಂದಾಗ ನೀವು ಹೋಗ್ತೀರಿ, ನಮ್ಮ ಟೈಮ್ ಬಂದಾಗ ನಾವು ಹೋಗ್ತೀವಿ ಹೌದಿಲ್ರಿ ಅತ್ಯಾರ. ಬಗನ ನೀವು ಅಂದ್ರಿ ಈಗ ನಾ ಮತ್ತು ರಾತ್ರಿ ಮಕ್ಕೊಂಡಾಗ ಬೆಳಗ್ಗೆ ಸತ್ರೆ ಮಾಡೋದೇವ ಅಂದ್ರಿ. ಬಗ ನಾನಾ ಸತ್ನಿ ಅಂದ್ರೆ ಅವಾಗ ನೀವೇನು ಮಾಡ್ತೀರಿ? ಹಿಂಗೆ ರೀ ಅತ್ತೀರ ಮನುಷ್ಯನ ಜೀವನ ನೀರಿನ ಮೇಗಿನ ಗುಳ್ಳಿದ್ದಂಗೆ. ಅದು ಕರೆ ಬಿಡವ. ನೀವಿರೋ ಮಟ್ಟ ಈಗ 2000 ರೂಪಾಯಿ ನೀವು ತಗೋತೀರಿ. ನೀವು ಸತ್ ಕಾಲಕ್ಕೆ ಆ ಮನೆ ಹೊಡ್ತಿ ಅಂತೇಳಿ ಅದ 2000 ರೂಪಾಯಿ ನಾ ತಗೋತೀನಿ. ಬಗನ ನಾನಾ ಸತ್ನಿ ಅಂದ್ರೆ ಮತ್ತೆ ಇರೋ ಮಟನ ನೀವು ತಗೊಂತೀರಿ. ಏನು ಮಾಡೋದು ಯವ್ವ ನೀನು 2000 ರೂಪಾಯಿ ಬಿಡಕ್ಕೆ ನೀನು ಆತಾಳಂಗಾರ. ನೀ ಸತ್ತು ನಾ ಉಳ್ಕೊಂಡೆ ಅಂದ್ರೆ ಆ 2000 ರೂಪಾಯಿ ತಗೊಂಡಿಂದ ನನಗೆ ನೆಮ್ಮದಿ ಇಲ್ದಂಗೆ ಮಾಡಿ ಸತ್ತು ದೆವ್ವಾಗಿ ನಾನು ಬೆನ್ನಾಗ ಬಿದ್ದಿರ್ತೀನಿ ಅಂತರು. 2000 ರೂಪಾಯಿ ಕೊಡುವ 2000 ರೂಪಾಯಿ ಕೊಡ ಇಲ್ಲ ಬಿಡಲ್ಲ ಅಂತೇಳಿ ಮತ್ತೆ ಆಮೇಲೆ ಇದ್ಯಾ ಹೇಳನೆ ಸತ್ರ ನಾ ಸಾಯವಲ್ಲಕ್ಕ ಸಣ್ಣಗೈತೆ ಹುಡುಗಿನ್ನು ಬಾಳಿ ಬದುಕ್ಬೋದು ನನ್ನ ಮಗನ ಕೂಟ ಚಂದಾಗಿರು ಅಂತದ್ ಯಾಕೆ ಬಗಸ್ಕೋತಿ? ಅದೇನಂತಾರ ಸುಖದ ಗುದಿ ಮುಳು ಚುಚ್ಕೊಳ್ಳು. ನಿಮ್ಮಂತಾವ್ ಜಾಲಿ ಬಿತ್ತಿ ಕಾಲಿಗೆ ಮೂಲ ಮಾಡ್ಕೋತೀರ ನೋಡಿ ನೀವು. ತಣ್ಣಗಿರ ಬಾಯಾಗ ಇಂಥವೆಲ್ಲ ಅನ್ಬಾರ್ದು. ಮ್ಯಾಗ ಅಶ್ವಿನಿ ದೇವತೆಗಳು ಓಡಾಡ್ತಿರ್ತಾರಂತ ಅಸ್ತು ಅಂದ್ ಬಿಡ್ತಾರಂತವ್ರು. ಅದಕ್ಕೆ ಸುಮ್ಮನಿರು ಅಂತವೆಲ್ಲ ಮಾತಾಡಬಾರ್ದು. ಆಯ್ತು ತಗೋರಿ ಅತ್ಯಾರ. ಹೋ ಒಂತಾಟ ಚಾ ಮಾಡ್ಕೊಂಬರು ಗಿರ್ಜಕ್ಕೆ ಪಾಕ ಹೋ. ಆತ್ರಿ. ಪಾತಿ ಪಾತಿ ಅರೆ ಕ್ಯಾಶ್ ಅಂತಂದು ಅಕ್ಕ ಏನಿಲ್ವಾ? ಈ ಕಡೆ ಹೋಗಿದ್ದಲ್ಲ ಯಾಕಡೆಯಿಂದ ಬರತ್ತೀವ? ಅರೆ ಓತೋರ ರಮೇಶನಂದು ಅಣ್ಣ ಇದಾರಲ್ಲ ಅವ್ರದ್ದು ಮಗಳದು ಇವತ್ತು ನೋಡಕ್ಕೆ ಬರ್ತಾರಂತೆ ಹೊರಗೆ. ಅದಕ್ಕೆ ಅವ್ರದ್ದುಗೆ ನಮ್ದು ಮನೆಯಲ್ಲಿ ಹೊಸ ಕುರ್ಚಿಗೆ ತಗೊಂಡ್ಬಂದಿದ್ದಲ್ಲ ಮೊನ್ನೆ, ಅದಕ್ಕೆ ಅದನ್ನ ಕೇಳಕ್ಕೆ ಬಂದಿದ್ರು. ಅವ್ರದ್ದು 1-4 ಹಿಡ್ಕೊಂಡ್ರು, ಅವ್ರದ್ದು ಹೆಂಡತಿ ಇದಾರಲ್ಲ ಅವ್ರದ್ದು. ಆಮೇಲೆ ನಂದು 1-4 ಹಿಡ್ಕೊಂಡು ಅವ್ರದ್ದು ಮನೆ ಮಠ ಕಟ್ಟು ಹೀಗೆ ಬಂದ್ವಿ. ಹೌದನ? ಏನ್ ಬಂದ್ರನ ಏನು ಲೇಟ? ಅರೆ ನಮ್ದುಗೆ ಒಳಗಡೆ ಹೋಗಿ ಕುರ್ಚಿಗೆ ಹಾಕ್ತಾ ಇದ್ದಂಗೆ ಬಂದೇ ಬಿಟ್ರು. ಅವ್ರದ್ದಿಗೆ ಹುಡುಗ ಮಾತ್ರ ಅಚ್ಚಾಗೆ ಇದ್ದಾರೆ. ಬಹುತ್ ಅಚ್ಚಾಗೆ ಇದ್ದಾರೆ ಹುಡುಗ ಮಾತ್ರ. ಕಲರ್ ಎಷ್ಟು ಬೆಳ್ಳಿಗೆ ಇದ್ದಾರೆ ಗೊತ್ತಾ ಶಂತಂದು ಅಕ್ಕ. ಹುಡುಗಿಗೆ ಮಾತ್ರ ಕಪ್ಪಿಗೆ ಇದ್ದಾಳೆ, ಅಷ್ಟೇನು ನೋಡಕ್ಕೆ ಚಂದಾಗಿ ಇಲ್ಲ. ಹುಡುಗಂದು ಮಾತ್ರ ಫಸ್ಟ್ ಕ್ಲಾಸ್ಗೆ ಇದ್ದಾರೆ. ಕಪ್ಪಿದ್ರು ಕಳ ಅದಾಳಕ್ಕೆ ಚಂದದಾಳ ಹುಡುಗಿ. ಬೆಳಗಿದ್ದು ಗುಡ್ಲೆ ಎಲ್ಲ ಬಣ್ಣ ಏನು ತೊಳ್ಕೊಂಡು ಕುಡಿತಿ ಅನ್ಲೆ. ಬೆಳಗಿದ್ರೇನು ಕರಗಿದ್ರೇನು ಗುಣ ಮುಖ್ಯ ಅಲ್ಲಿ. ಕರೆಕ್ಟ್ ಬೋಲಿದೇಕ್ಮ. ನಮ್ದುಗೆ ಹಂಗೆ ಯೋಚನೆಗೆ ಮಾಡಲಿಲ್ಲ ನೋಡಿ ಶಾಂತಂದು ಅಕ್ಕ. ಮಾಡ್ಬೇಕು ಬಣ್ಣ ತೊಳ್ಕೊಂಡು ನೀರು ಕುಡಿತೀನಿ ನೀನು ಇಲ್ಲ. ಗುಣ ಮುಖ್ಯ, ಕರಗಿದ್ರೇನು ಬೆಳಗಿದ್ರೇನು. ಆ ಹುಡುಗಿ ಅದಾಳಲ್ಲ ಭಾಳ ಚಲೋ ಐತದ ಹುಡುಗಿ. ಓದಿದ್ದು ಅಷ್ಟು ಚಂದ ಓದೈತದ. SLC ಒಳಗೆ ಪೇಪರ್ನ್ಯಾಗ ಬಂತದ್ರದ ಫೋಟೋ ಹೆಸರು ಗೊತ್ತೈತನ ಅಂತ ಚಂದ ಓದು ಹುಡುಗಿ ಅದು. ಅದನ್ನ ಮಾಡ್ಕೋಬೇಕಾದ್ರೆ ನಶೀಬನ ಮಾಡಿರ್ಬೇಕವ. ಮತ್ತು ಅದು ಸೆಕೆಂಡ್ ಇಯರ್ನಾಗ ಅದು ಎಂತದ ಇವಾಗ ನಮ್ದು ಹೊಲ ಮನಿದನ್ನ ಕಲ್ತದ. ಅರೇ ಹೊಲ ಮನಿದು ನಯ್ಯೇ ಶಂತಂದು ಅಕ್ಕ ಅಗ್ರಿಕಲ್ಚರ್ಗೆ ಇದೆ ಅದು. ಅದಕ್ಕೆ ನಾ ತಾಯಿ ನಾವು ಹುಟ್ಟತ್ಲೆ ನಮ್ಮ ಅಪ್ಪ ನಮ್ಮವ್ವ ನಮ್ಮ ದೊಡ್ಡವುಗಳು ಚಿವಗಳು ಏನ್ ಮಾಡ್ತಾರ ನೋಡಿ ಕಲಿತೇವೆ. ಅವು ಅದನ್ನ ಸಾಲಿಗೆ ಹೋಗಿ ಕಲಿತಾವ. ಒಟ್ಟ ಯಾವ ಗೊಬ್ಬರ ಹಾಕಿದ್ರೆ ಗಿಡ ಚಲೋ ಬರ್ತೈತಿ, ಹೆಂಗ ನೀರು ಹಾಕ್ಬೇಕು, ಎಟತಿಗೆ ಹಾಕ್ಬೇಕು, ಯಾವ ಬೀಜ ಹಾಕಬೇಕು, ಸಾವಯವ ಚಲೋನ ಇದ್ರದ್ದು ಚಲೋನ, ಅದು ಹೆಂಗ್ ಕೃಷಿ ಮಾಡ್ಬೇಕು, ಇಂಥದ ಅವರು ಕಲಿಯೋದು. ಅದನ್ನ ಸಾಲಿಗೆ ಹೋಗಿ ಕಲಿತಾವ. ನಾವು ಹುಟ್ಟತ್ಲೆ ನಮ್ಮ ಅಪ್ಪ ನಮ್ಮಗಳು ನಮ್ಮ ಖಾನ್ದಾನಿ ಒಳಗೆ ಏನ್ ಮಾಡ್ತಾರ ಅದನ್ನ ನೋಡ್ಕೊಂಡು ಬೆಳೆದಿರ್ತೀವಿ. ಒಟ್ಟ ಅಷ್ಟೇ. ಏನೋ ಇನ್ನೊಂಚೂರು ನಮಗಿಂತ ಜಾಸ್ತಿ ತಿಳ್ಕೊಬೋದು ಅಟ್ಟ ಅವ್ರು. ಯಾಕಂದ್ರೆ ಕಾಲೇಜ್ಗೆ ಹೋಗಿರ್ತಾರಲ್ಲ ಅದನ್ನ ಕಲಿಯಾಕಂತೇಳಿ ಇನ್ನೊಂಚೂರು ಏನಾರ ಅದ್ರ ಬಗ್ಗೆ ಸಾಮಾನ್ಯ ಜ್ಞಾನ ಸೇರ್ಕೊಂಡಿರ್ತೈತಿ. ಅದು ನಿಜ ಅಂದಂಶ ಅಂತಕ್ಕ ನೀನು ಮೊದ್ಲಿರ್ತ ಹೊಲ್ದ ಮನೆ ಮಾಡ್ಬೇಕಿ ಅಲ್ಲ? ಅವಾಗೆಲ್ಲ ಮಾಡ್ತೈತಿ, ಈಗೆಲ್ಲಿ ಮಾಡಲ್ಲ ಜಾಸ್ತಿ. ಇವ್ರ ನಿಮ್ ಗೌಡ್ರ ಹೋಗ್ತಾರ ಜಾಸ್ತಿ ಹೊಲಕ್ಕೆ ಹೋದ್ರು. ನಾನು ಎಲ್ಲಿ ಹೋಗೋದೇ ಇಲ್ಲ. ಅರೆದಾಗಿದ್ದಾಗ ಸ್ವಲ್ಪ ಹೋಗಿದ್ದೆ. ಅಂದ್ರೆ ನಮ್ದು ಭಾಳ ಹೊಲಾನು ಇಲ್ಲಲ್ಲ, 1 ಎಕರೆ ಇರೋದು. ಇವರ ಮಾಡ್ಕೊಂತಾರ. ಅವಾಗೆಲ್ಲ ಲವಣಿ ಕೊಟ್ಟಿತ್ತು ಜಾಸ್ತಿ, ಈಗ ಮಾಡ್ಕೊಳಕತ್ತಿರದ ಹಂಗ. ಅದೊಂದು ಚಲೋ ಶಾಂತಕ್ಕ. ಭೂಮಿ ಇಟ್ಕೋಬೇಕು ಬಿಡವ ಮಾರಿದಕ್ಕೆ ಬಂತು ಅಂದಂಗ ಶಾಂತಕ್ಕ. ನಾಳೆ ನನ್ನ ಮಗಳಿಗೆ ಒಂದು ವರ ನೋಡ್ಬೇಕಂತ ಮಾಡೇನವ. ಇವ ಗುಡಿಯಾಗ ಒಬ್ರು ಸ್ವಾಮಿ ಇರ್ತಾರಲ್ಲ ಅವ್ರು ಹೋಗಿ ಕೇಳ್ಬೇಕಾಗೈತಿ. ಯಾವರ ಗಂಡಿನ ಫೋಟೋ ಇದ್ರೆ ಕೊಡ್ರಿ, ಒಟ್ಟ ತೋರಿಸ್ರಿ ನಮ್ಮ ಹುಡುಗಿ ಹಿಂಗ ಅಂತೇಳಿ ನಮ್ಮ ಹುಡುಗಿದು ಜಾತಕ ಫೋಟೋ ಅದು ಎಲ್ಲ ಕೊಟ್ಟು ಬರ್ಬೇಕಾಗೈತಿ. ಮೊದಲ ಕೆಲಸ ಮಾಡ್ಲಿ. ಈ ಹುಡ್ಕಾಕತ್ರ ಸಿಗುದ ಒಂದು 6-7 ತಿಂಗಳು ಆಗ್ಬಿಡ್ತೈತಿ. ನನ್ನ ಮಗಳಿಗೆ ನೀವು ಕೈ ತೊಳೆದು ಬಂಗಾರ ಆಗೈತಿ. ಬರೀ ಫೋಟೋ ನೋಡ್ತಿದ್ದಂಗೆ ಒಪ್ಕೊಂತಾರ. ಒಪ್ಕೊಂಡಿದ್ದೆಲ್ಲ ಆಗ್ಬಿಡ್ತಾವನ್ಲೇ. ಋಣಾನ್ ಬಂದು ಬೇಡ ಅನ್ಲೇ.
ಯಾರಿಗೆ ಮಾಲಿ ಹಾಕಿರ್ತಾನ ದೇವ್ರು ಅದನ್ನ ನೋಡ್ಬೇಕ ಬೇಡ. ನೀನ ಒಪ್ಕೊಲ್ಲ ಆಲಿ ಚಲೋ ಬಿಡು ಒಪ್ಕೊಲಿ. ಹುಡುಗ ಹೆಂಗಿರ್ತಾನ ಏನ ಮನ್ಸಿಗೆ ಬರ್ಬೇಕಲ್ಲ. ನಿನ್ನ ಮಗಳು ಅವ್ರಿಗೆ ಇಷ್ಟ ಆದ್ರು ಅವ್ರು ನಮಗೆ ಇಷ್ಟ ಆಗ್ಬೇಕಲ್ಲ. ನಿನ್ನ ಮಗಳಿಗೆ ಮನ್ಸಿಗೆ ಬರ್ಬೇಕಲ್ಲ, ಅದನ್ನ ಹೇಳಿದೆ. ನಾಳೆ ನೀನು ಒಟ್ಟು ಬಾರ ಶಾಂತಕ ಗುಡಿ ಕಡೆ ಹೋಗಿ ಬರೋಣ. ಹಂಗ ಒಂದಿಟ್ಟು ಹೇಳಿ ನಿನ್ನ ಭಾಷೆದಾಗ ಹೇಳ ಚಂದ ಕಡಕ್ಕಾಗಿ ಸಾಮ್ಗೆ. ನೋಡಪ್ಪ ಚಲೋ ಹುಡುಗಿರಬೇಕು, ಚಲೋ ನೌಕರಿ ಒಳಗಿರಬೇಕು, ಬೇಕಾದಂಗೆ ಹಿಂದೆ ಮಂತ್ಯಂದಾಗ ಒಟ್ಟು ಆಸ್ತಿ ಇರಬೇಕು, ತಂದೆ ತಾಯಿ ಮತ್ತೆ ಅತ್ತಂಗಿರದು ಎಲ್ಲಾರಿದ್ರು ನಡಿತೈತಿ, ಏನಿದ್ರು ನಡಿತೈತಿ. ಆದ್ರೆ ಹೊಲ ಮನಿ ಇದ್ರು ನಡಿತೈತಿ. ಡ್ರೈವರ್ ಮಂದಿ ಅಟ್ಟ ಬ್ಯಾಡ ಅಂತ ಹೇಳ್ಬಿಡು ಶಾಂತಕ್ಕ. ಅದ್ಯಾಕ ಯವ್ವ ಶಾಂತಕ್ಕ ಬ್ಯಾಡ ಬಿಡವ. ಡ್ರೈವರ್ಗಳಿಗೆ ಕೊಡುದು 8 ದಿನ ಗಾಡಿ ಮ್ಯಾಗ ಹಿಂತಿನ ಮನ್ಯಾಗ ಬಿಟ್ಟು ಹೋಗವು. ಬೇಡವಾ ಏನನ್ವ ಎಲ್ಲಾರು ಹಂಗ ಅಂತಾರ ಬಿಡ. ಇವತ್ತಾಗ ಡ್ರೈವರ್ ಮಂದಿದ್ರು ಬೇಡ, ಡ್ರೈವರ್ ಮಂದಿದ್ರು ಬೇಡ ಹಂಗಂದ್ರೆ ಪಾಪ ಅವೇನು ಮದುವೆ ಮುಂಚೆ ಹಾಕಬಾರ್ದನ್ಲೇ. ಬಗ ನಮ್ಮ ಮದುವೆ ಆಗಿನ ಡ್ರೈವರ್ ಕಿವಿ ಹೊಂಟ್ನಪ್ಪ. ಅವಾಗೇನು ಮಗಳ ಕರ್ಕೊಂಡು ಮನ್ಯಾಗ ಇಟ್ಕೋತೀನ? ನಿನಗೆ ಹಂಗೆ ಬೇಡ ಅನಿಸ್ತಂದ್ರೆ ಇಲ್ಲೇ ಈ ಬೆಳಿಗ್ಗೆ ಹೋಗಿ ಸಂಜೆಗೆ ಬರ್ತಿರ್ತಾರಲ್ಲ ಅಂಥವ್ರಿಗಾರ ಮದುವೆ ಮಾಡಲ್ಲ. ಅದ್ರಾಗ ಏನಾಗೈತಿ? ಯಾವ ಬೇಡ ಬಿಡ ಸಂತಕ್ಕ. ಡ್ರೈವರ್ ದಂಧೆನ ಬೇಡ ನನಗೆ, ಈ ಡ್ರೈವರ್ ಹಳೆನ ಬೇಡ. ನಿನ್ನಂಗ ಯೋಚನೆ ಮಾಡಿಬಿಟ್ರೆ ಡ್ರೈವರ್ಗಳಿಗೆ ಯಾರಿಗೆ ಲಗ್ನ ಆದಂಗ ಆತವ. ಹೆಣ್ಣು ಹೆತ್ತಾರಲ್ಲ ನಿನ್ನಂಗೆ ಯೋಚನೆ ಮಾಡಿಬಿಟ್ರೆ ಹಂಗ ಅನ್ನಕ್ಕೆ ಹೋಗ್ಬೇಡವಿ ನೀನು. ಬಗನ ಅವಂಗ ನಿನ್ನ ಮಗಳಿಗೆ ಋಣಾನ್ ಬಂದಿತ್ತಂದ್ರೆ ನೀನ ಮಾಡಿಕೊಡ್ತೀವಿ ಸರಳ. ಏನ ದೇವ್ರಿಚ್ಚು. ಸರಿ ಜೋಶಂತಕ್ಕ ಬರ್ತೇನೆ ಹಂಗಾರ ನಾನು.